ಸ್ಟೋರಿಯಲ್ಲಿ ನಾನು ಆಗಲೇ ಹೇಳಿದಾಗೆ ಸಮರಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ವಿಪಕ್ಷದವರು ಹಾಗೇನೆ ಸರ್ಕಾರದವರು ಕೂಡ. ಹಾಗಾದ್ರೆ ಕಾಂಗ್ರೆಸ್ನ ಇಲ್ಲಿ ಬ್ರಹ್ಮಾಸ್ತ್ರ ಏನು, ವಿಪಕ್ಷದವರ ಅಸ್ತ್ರ ಏನು, ಯಾವ ರೀತಿಯಾಗಿ ಅಧಿವೇಶನದಲ್ಲಿ ಪ್ರಮುಖ ಗಂಭೀರವಾದ ವಿಚಾರಗಳು ಚರ್ಚೆಗಳು ಆಗಬೇಕಾಗಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವರದಿಯಲ್ಲಿ ತೋರಿಸ್ತೀವಿ. ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ, ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್, ಪ್ರಸಕ್ತ ಅಧಿವೇಶನದಲ್ಲೇ ಬಿಲ್ ಜಾರಿಗೆ ಸಿದ್ಧತೆ. ಕರ್ನಾಟಕ ಸರ್ಕಾರ ಮಹತ್ವದ ಬಿಲ್ ಒಂದನ್ನು ಜಾರಿ ಮಾಡಲು ಮುಂದಾಗಿದೆ. ಸರ್ಕಾರಿ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ ಸ್ಥಳದಲ್ಲಿ ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಬಿಲ್ ಅನ್ನ ಇದೇ ಅಧಿವೇಶನದಲ್ಲಿ ಮಂಡನೆಗೆ ನಿರ್ಧಾರ ಮಾಡಿದೆ. ಈ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವಾಗಿದೆ. ಹೊಸ ಬಿಲ್ ಮಂಡನೆಯಾಗಿ ಕಾಯ್ದೆಯಾದರೆ ಧರ್ಮಾಧಾರಿತ ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗುತ್ತೆ. ನೋಂದಣಿಯಾಗದ ಸಂಘ ಸಂಸ್ಥೆಗಳಿಗೆ ಅನುಮತಿ ಸಿಗೋದಿಲ್ಲ. ಆರ್ಎಸ್ಎಸ್ ಸೇರಿದಂತೆ ಧರ್ಮಾಧಾರಿತ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಬಿಲ್ ಇದಾಗಿದೆ. ಸಭೆ, ಸಮಾರಂಭ, ಪಥಸಂಚಲನಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗಲಿದೆ. ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು, ಆಟದ ಮೈದಾನ, ಪಾರ್ಕ್, ರಸ್ತೆ, ನದಿ, ಕೆರೆ ದಡಗಳ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯವಾಗಲಿದೆ. ಗೃಹ ಇಲಾಖೆಯ ಅನುಮತಿ ಷರತ್ತುಗಳು ಅನ್ವಯವಾಗಲಿವೆ. ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಮೊದಲ ದಿನ ಎರಡೂ ಸದನಗಳಲ್ಲಿ ಸಂತಾಪ ಸೂಚಿಸಲಾಯಿತು. ಮೃತ ರಾಜಕಾರಣಿಗಳು, ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಎರಡೂ ಕಲಾಪಗಳಲ್ಲಿ ಸಂತಾಪ ಸೂಚಿಸಲಾಯಿತು. ಇವತ್ತು ನಾವು ಎಲ್ಲರೂ ಕೂಡ ಇವರೆಲ್ಲರ ಆತ್ಮಕ್ಕೆ, ಕೊನೆಗೆ ನಮ್ಮ ಕೃಷ್ಣಪ್ಪನವರು ಕೂಡ ಐ ಥಿಂಕ್ ನಿನ್ನೆ ಅವ್ರು ತೀರ್ಕೊಂಡ್ರು ಅಂತ ಗೊತ್ತು ನನಗೆ, ಬನ್ನೂರು ಕೃಷ್ಣಪ್ಪನವರು, ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿದ್ದರು. ಹಿಂಗೆ ಎಲ್ಲ ಧೀಮಂತ ನಾಯಕರುಗಳು, ಶಾಸಕರುಗಳು ನಮ್ಮ ಜೊತೆ ಸೇವೆ ಮಾಡಿದಂಥವ್ರು ಎಲ್ಲ ಕೂಡ ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ನಾಳೆಯಿಂದ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಅಗ್ನಿ ಪರೀಕ್ಷೆಯೇ ಸರಿ. ಪರಸ್ಪರ ಟೀಕೆ, ಆರೋಪ, ಪ್ರಶ್ನೆಗಳ ಸುರಿಮಳೆಯಾಗುವ ಸಾಧ್ಯತೆಗಳಿವೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಆದರೆ ವಾಲ್ಮೀಕಿ ಹಗರಣದ ಹಣ ವಸೂಲಿಯಾಗಿದೆ ಅನ್ನೋದು ಸರ್ಕಾರದ ವಾದ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಪ್ರಸ್ತಾಪಿಸಿದ್ರೆ ಕಾವೇರಿ ಮೇಕೆದಾಟು ವಿಚಾರದಲ್ಲಿ ನಿಮ್ಮ ನಿಲುವು ಏನು ಎಂದು ಪ್ರಶ್ನಿಸಲು ಸರ್ಕಾರ ಸಿದ್ಧವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರೆ ಗ್ಯಾರಂಟಿಗಳು ಹಾಗೂ ಸರ್ಕಾರದ ಸಾಧನೆಗಳ ಅನಾವರಣಕ್ಕೆ ಸರ್ಕಾರ ಸಜ್ಜಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟವೇ ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರಗಳಾಗಿವೆ. ಆದರೆ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್, ಬಿಜೆಪಿ ಪಾತ್ರಗಳ ಬಗ್ಗೆ ಹೇಳುವುದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಪ್ರತಿಪಕ್ಷಗಳ ಶಾಸಕರಿಗೆ ಅನುದಾನ ಹಂಚಿಕೆ ತಾರತಮ್ಯ ಪ್ರಶ್ನಿಸಲು ಸಿದ್ಧತೆ ನಡೆದಿದ್ದರೆ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಿದೆ ಅನ್ನೋದನ್ನ ಹೇಳಲು ಸರ್ಕಾರ ಸಜ್ಜಾಗಿದೆ. ಕೆಪಿಎಸ್ಸಿ ಪರೀಕ್ಷೆ ಅಕ್ರಮದ ಅಸ್ತ್ರಕ್ಕೆ ದೆಹಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ಸರ್ಕಾರ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಶಾಸಕರಿಗೆ ಹಣ ಹಂಚಿಕೆ ವಿಳಂಬದ ಆರೋಪ ಒಂದು ಕಡೆಯಾದರೆ ಎಸ್ಐಆರ್ ಪರಿಷ್ಕರಣೆಯಲ್ಲಿನ ಲೋಪದೋಷಗಳ ಬಗ್ಗೆಯೂ ಕಚ್ಚಾಟಗಳಾಗುವ ಸಾಧ್ಯತೆಗಳಿವೆ. ನಾಟಕದ ಮುಖ್ಯ ಪಾತ್ರಧಾರಿ ಎಚ್.ಡಿ. ಕುಮಾರಸ್ವಾಮಿ, ನಾಟಕದಲ್ಲಿ ಶಕುನಿ ಪಾತ್ರಿ ಆರ್ ಅಶೋಕಣ್ಣ, ದುಶ್ಯಾಸನ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಮೈತ್ರಿ ನಾಯಕರ ಸಿದ್ಧತೆಗಳು ಜೋರಾಗಿವೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದ್ದು ರೂಪುರೇಷೆ ರೆಡಿಯಾಗಿದೆ. ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರಿಗೆ ನಾಯಕರು ಮಾರ್ಗದರ್ಶನ ಮಾಡಲಿದ್ದಾರೆ. ಸದನದಲ್ಲಿ ಸರ್ಕಾರಕ್ಕೆ ಹೇಗೆಲ್ಲ ಬಿಸಿ ಮುಟ್ಟಿಸಬೇಕೆಂಬ ಬಗ್ಗೆ ಸಲಹೆ ನೀಡಲಿದ್ದಾರೆ. ಸದನದ ಒಳಗೂ ಹೊರಗೂ ಯಾವ ರೀತಿ ಹೋರಾಟ ಎಂಬುದರ ತೀರ್ಮಾನವಾಗಲಿದೆ. ಪ್ರತಿಪಕ್ಷಗಳ ಟೀಕೆ, ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸರ್ಕಾರ ಸಿದ್ಧವಾಗಿದೆ. ನೂತನ ಸಚಿವರುಗಳೊಂದಿಗೆ ಈಗಾಗಲೇ ಸಭೆ ಮಾಡಿರುವ ಸಿಎಂ ಇಲಾಖೆಗಳ ಪ್ರಶ್ನೆಗಳಿಗೆ ಜವಾಬ್ದಾರಿಯಿಂದ ಜಾಗೃತರಾಗಿ ಉತ್ತರ ಕೊಡುವಂತೆ ಸಲಹೆ ನೀಡಿದ್ದಾರೆ. ಬಿಡದಿ ಪಾದಯಾತ್ರೆ ಪ್ರಶ್ನೆಗಳಿಗೆ ಕೌಂಟರ್ ಕೊಡಲು ಶಾಸಕರ ಪಡೆ ಸಿದ್ಧವಾಗಿದ್ದು, ಪ್ರತಿಪಕ್ಷಗಳ ಮೇಲೆ ಮುಗಿಬೀಳಲು 30 ಶಾಸಕರಿಗೆ ತರಬೇತಿ ನೀಡಲಾಗಿದೆ. ಅಧಿವೇಶನದಲ್ಲಿ ಎದುರಾಗಲಿರುವ ಎಲ್ಲದಕ್ಕೂ ಸರ್ಕಾರ ಸಜ್ಜಾಗಿದೆ.
ಪ್ರತಿಪಕ್ಷಗಳ ಹೋರಾಟದ ಪ್ರಮುಖ ಅಸ್ತ್ರ ಬಿ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಿರೋದು. ಬಿ ನಾಗೇಂದ್ರ ವಿಚಾರವನ್ನಿಟ್ಟುಕೊಂಡೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ತಯಾರಾಗಿದೆ. ಪಾದಯಾತ್ರೆ ಮೂಲಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಹಾಕಲು ಮುಂದಾಗಿದೆ ಬಿಜೆಪಿ. ವಿಜಯೇಂದ್ರ ಹಾಗೂ ಶ್ರೀರಾಮುಲು ನೇತೃತ್ವದಲ್ಲಿ ರಾಯಚೂರಿನ ದೇವದುರ್ಗದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ನಡೆಯಲಿದೆ. ಆಗಸ್ಟ್ 23 ಭಾನುವಾರದಿಂದ ಪ್ರಾರಂಭಿಸಲು ಪ್ಲಾನ್ ಮಾಡಲಾಗಿದೆ. ತನಿಖೆ ಸಂಪೂರ್ಣವಾಗಿ ಮುಗಿಯುವವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು. ಲೆಟ್ ದ ಗವರ್ಮೆಂಟ್ ಆನ್ಸರ್, ದೆನ್ ಲೆಟ್ ದೆಮ್ ಕ್ವಶನ್. ಅಂಡ್ ಐ ಆಮ್ ಶ್ಯೂರ್ ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ, ಕ್ಲಿಯರ್ ಇದ್ದಾರೆ ಅಂತ ಕೂಡ ನನಗೆ ನಂಬಿಕೆ ಇದೆ. ಇವತ್ತು ಪುನಃ ಅವರು ಆ ಒಂದು ನಿಟ್ಟಿನಲ್ಲಿ ಅವರು ಅಪರಾಧ ಮಾಡಿದ್ರು ಮತ್ತೆ ಸೇರಿಸಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇರೋದು ಯಾವ ಇರ್ತಾರೆ ಸ್ವಾತಂತ್ರ್ಯ ಅಂತ ಅವರು ಹೇಳಬೇಕು. ಒಂದು ಅವರನ್ನು ಕೈ ಬಿಡಬೇಕಂತ ಹೇಳಿ ಈಗ ಬಿಜೆಪಿಯವರಿಗೆ ಸರ್ಕಾರ ಬಗ್ಗೆ ಹೇಳಕ್ಕೆ ಏನು ವಿಷಯ ಇಲ್ಲ. ಇವಾಗ ನಾಗೇಂದ್ರ ಅವರು ಮುಗ್ದಿರುವಂತ ಒಂದು ಅಧ್ಯಾಯ. ಇನ್ನು ಎರಡೂ ಕಲಾಪಗಳಲ್ಲಿ ನಾಳೆ ಚುನಾವಣೆಗಳು ನಡೆಯಲಿವೆ. ವಿಧಾನಸಭೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ವಿಧಾನ ಪರಿಷತ್ನ ಸಭಾಪತಿ, ಉಪಸಭಾಪತಿ ಹುದ್ದೆಗಳಿಗೆ ಚುನಾವಣೆ ನಡೆಯಲಿದೆ. ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ್ ವೈದ್ಯ, ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಹಾಗೂ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ನೇಮಕವಾಗಿದೆ. ನಾಳೆ ಅಧಿಕೃತವಾಗಿ ಚುನಾವಣೆ ನಡೆದು ಆಯ್ಕೆಯಾಗಲಿದ್ದಾರೆ. ಸಭಾಪತಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂಎ ಸಲೀಂ ಅಹಮದ್ ಹಾಗೂ ಎನ್ಡಿಎ ಅಭ್ಯರ್ಥಿಯಾಗಿ ಪಿಎಚ್ ಪೂಜಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ಪ್ರಜಾಪ್ರಭುತ್ವದ ಮತ್ತು ಸದನದ ನಿಯಮಾವಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆಗಲಿ. ಸೋಲು ನಾವು ಎಂದೂ ಒಪ್ಪಿಕೊಂಡಂತಹದ್ದಲ್ಲ. ಸಿದ್ಧಾಂತಗಳಿಗಾಗಿ ದೇಶದಲ್ಲಿ ಸಮಾಜದಲ್ಲಿ ಪರಿವರ್ತನೆ ತರಲೇಬೇಕನ್ನುವಂಥ ಉದ್ದೇಶಕ್ಕಾಗಿ ಸಂಖ್ಯಾಬಲ ನಮಗೆ ಯಾವಾಗೂ ಮಹತ್ವದ್ದಾಗಿ ಕಂಡಿಲ್ಲ. ಇನ್ನು ವಿಧಾನಸಭೆ ಸ್ಪೀಕರ್ ಆಯ್ಕೆ ಚುನಾವಣೆ ವೇಳೆ ಭಾಗಿಯಾಗದಿರಲು ಪ್ರತಿಪಕ್ಷಗಳು ತೀರ್ಮಾನ ಮಾಡಿವೆ. ಆಯ್ಕೆಯಾದ್ಮೇಲೆ ಪೀಠಕ್ಕೆ ಗೌರವ ಕೊಟ್ಟು ಕಲಾಪದಲ್ಲಿ ಭಾಗಿಯಾಗ್ತೇವೆ ಅಂತಾರೆ ಆರ್ ಅಶೋಕ್. ಸಭಾಧ್ಯಕ್ಷರು ಆಯ್ಕೆ ಆದ ಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀರಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ ನಾವು. ಆದರೆ ಎಲೆಕ್ಟ್ ಆದ ಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ಇದು ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟ್ರೆಡ್ಡು ಮತ್ತು ಸರ್ವಾಧಿಕಾರದ ವಿರುದ್ಧ. ಎಲ್ಲದರ ಮಧ್ಯೆ ಸಚಿವ ಸ್ಥಾನ ಸಿಗದವರ ಅಸಮಾಧಾನ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಶಾಸಕರಿಂದ ಸೋಮವಾರ ಸಭೆ ನಡೆಯಲಿದೆ. ಬಂಗಾರಪೇಟೆ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಬೇಡಿಕೆ ಹೆಚ್ಚಾಗಲಿದೆ. ಹಾಗೆ ಇತರೆ ಭಾಗದ ಶಾಸಕರಿಂದಲೂ ಅಸಮಾಧಾನ ಜೋರಾಗಿದೆ. ಇರುತ್ತೆ ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೀವಿ, ಬಹುಶಃ ನನಗೂ ಆಗುತ್ತಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ, ಜಿಲ್ಲೆಗಾಗಿ ಹೋರಾಟ ಮಾಡಿದ್ದೀವಿ. ಬಿಟ್ರೆ ಅದು ಆಗಿಲ್ಲ ಅಂತ ಹೇಳಿ ನೋವಿಲ್ಲ ಅಂತಲ್ಲ, ಬಹಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ. ಇವಾಗ ಬಂದಿದ್ದೀನಿ. ಇನ್ನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನು ಹೊರಗಾಕಿ ಬಿಟ್ರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತೆ ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ಯಾವುದೂ ಗೊಂದಲ ಮಾಡಬಾರ್ದಂತೆ. ಅಧಿವೇಶನದ ಮೊದಲ ದಿನ ಹಲವು ಸ್ವಾರಸ್ಯಕರ ಘಟನೆಗಳು ಕಂಡವು. ಪರಿಷತ್ ಸಭಾಪತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಸವರಾಜ ಹೊರಟ್ಟಿ ಜೊತೆ ಸಲೀಂ ಅಹಮದ್ ಮಾತುಕತೆ ನಡೆಸಿದ್ದರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಹಿರಿಯ ಶಾಸಕರು ವಿಧಾನಸಭೆಯ ಹಿಂಬದಿ ಸಾಲಿನಲ್ಲಿ ಕೂತಿದ್ದರು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರುವ ಹೊಸ ಸಚಿವರೆಲ್ಲರೂ ಖುಷಿ, ಉತ್ಸಾಹ, ಹುಮ್ಮಸ್ಸಿನಲ್ಲಿ ಸದನದಲ್ಲಿ ಹಾಜರಾಗಿದ್ದರು. ಸದನಕ್ಕೆ ಹಾಜರಾಗಿದ್ದ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಶರತ್ ಬಚ್ಚೇಗೌಡ ಜೊತೆ ಮಾತಾಡುತ್ತಿದ್ದರು. ಮಂತ್ರಿ ಸ್ಥಾನ ಹೋಯ್ತಾ ಮೇಡಮ್ ಎಂದು ಬೇರೊಬ್ಬ ಸದಸ್ಯರು ಪ್ರಶ್ನೆ ಮಾಡುತ್ತಿದ್ದಂತೆ ಕೈ ಸನ್ನೆ ಮೂಲಕ ಹಣೆಬರಹದ ರಿಯಾಕ್ಷನ್ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂಗಾರು ಅಧಿವೇಶನದಲ್ಲಿ ಗಂಭೀರವಾದಂತಹ ವಿಚಾರಗಳು, ರೈತರ ಸಮಸ್ಯೆಗಳು, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯ ವಿಚಾರಗಳು ಇವೆಲ್ಲವೂ ಕೂಡ ಚರ್ಚೆ ಆಗಲಿ ಅನ್ನೋದು ಕರ್ನಾಟಕದ ಜನರ ಆಶಯ.